Hello students, in this session we are going to discuss about the icons and notepad in Windows. We are going to discuss both the topics in detail. Yes, let us start with the icons. ಮೊದಲನೇದಾಗಿ ನಾವು icons ಅಂದರೆ ಏನು ನೋಡೋಣ. Icons are small pictures that represent files, folders or programs and other items on computer desktop or window. So, these are nothing but small pictures which are visible or which are seen that represents different files which are stored in your computer or the programs or other applications whatever it may be. ಅಂದರೆ ನಿಮ್ಮ ಕಂಪ್ಯೂಟ್ರಲ್ಲಿ ಫೈಲ್ಸ್ ಸ್ಟೋರ್ ಆಗಿರ್ಬೋದು, ಫೋಲ್ಡರ್ಸ್ ಇರ್ಬೋದು ಅಥವಾ ಅಪ್ಲಿಕೇಶನ್ಸ್ ಇರ್ಬೋದು, ಅದನ್ನೆಲ್ಲವನ್ನು ಕೂಡ ಪ್ರತಿನಿಧಿಸುವಂಥದ್ದು ಅಥವಾ ರೆಪ್ರೆಸೆಂಟ್ ಮಾಡುವಂಥದ್ದೇ ಈ ಐಕಾನ್ಗಳು. ಯು ಕ್ಯಾನ್ ಸಿ ಇನ್ ಅ ಪಿಕ್ಚರ್, ಯು ಕ್ಯಾನ್ ಸಿ ದೇರ್ ಆರ್ 4 ಐಕಾನ್ಸ್. ರಿಸೈಕಲ್ ಬಿನ್ ಒಂದು ಐಕಾನ್ ಇದೆ, ಕಂಪ್ಯೂಟರ್ ಅಂತ ಒಂದು ಐಕಾನ್ ಇದೆ, ಕಂಟ್ರೋಲ್ ಪ್ಯಾನಲ್ ಐಕಾನ್ ಇದೆ, ಮಾಲಿಕ್ಯುಲರ್ ಒಂದು ಫೋಲ್ಡರ್ ಐಕಾನ್ ಇದೆ. ಸಿ ಬೈ ಡಬಲ್ ಕ್ಲಿಕ್ಕಿಂಗ್ ದ ಡೆಸ್ಕ್ಟಾಪ್ ಐಕಾನ್ಸ್ it starts or opens the item it represents. ನೀವು ಫೋಲ್ಡರ್ಸ್ ಇರ್ಬೋದು ಅಥವಾ ಫೈಲ್ಸ್ ಇರ್ಬೋದು, ಇದನ್ನು ಡಬಲ್ ಕ್ಲಿಕ್ ಮಾಡಿದ ಕೂಡಲೇ ಅದು ಓಪನ್ ಆಗುತ್ತೆ. ಅದೇ ರೀತಿ ಯಾವುದೇ ಅಪ್ಲಿಕೇಶನ್ಸ್ ಇರ್ಬೋದು, ಅದು ಮೈಕ್ರೋಸಾಫ್ಟ್ ವರ್ಡ್ ಇರ್ಬೋದು, ಪವರ್ ಪಾಯಿಂಟ್ ಇರ್ಬೋದು, ಇದೆಲ್ಲ ನೀವು ಓಪನ್ ಮಾಡಬೇಕು ಅಂತ ಹೇಳಿದರೆ ಈ ಐಕಾನ್ಸನ್ನು ಕ್ಲಿಕ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಡಬಲ್ ಕ್ಲಿಕ್. ಐಕಾನ್ ಹೆಲ್ಪ್ಸ್ ಯು ಟು ಎಕ್ಸಿಕ್ಯೂಟ್ ಕಮಾಂಡ್ಸ್, ಓಪನ್ ಪ್ರೋಗ್ರಾಮ್ಸ್ ಆರ್ ಡಾಕ್ಯುಮೆಂಟ್ಸ್ ಕ್ವಿಕ್ಲಿ. ಅಂದರೆ ಐಕಾನ್ ಯಾಕಂದರೆ ಇದೊಂದು ಟೈಪ್ನ ಶಾರ್ಟ್ ಕಟ್ ಇದ್ದಾಗೆ ನಿಮಗೆ ಯಾವುದೇ ಫೈಲ್ಸ್ ಇರ್ಬೋದು, ಯಾವುದೇ ಪ್ರೋಗ್ರಾಮ್ಸ್ ಇರ್ಬೋದು, ಅದನ್ನು ನಿಮ್ಮ ಕಂಪ್ಯೂಟರ್ ಓಪನ್ ಮಾಡಬೇಕು ಅಂತ ಹೇಳಿದರೆ ನೀವು ಐಕಾನ್ಸನ್ನು ಕ್ಲಿಕ್ ಮಾಡ್ಬೋದು. ಸೊ ಯು ಕ್ಯಾನ್ ಓಪನ್ ಎನಿ ಫೋಲ್ಡರ್, ಎನಿ ಫೈಲ್ಸ್ ಆರ್ ಯು ಕ್ಯಾನ್ ಆ್ಯಕ್ಟಿವೇಟ್ ಎನಿ ಅಪ್ಲಿಕೇಶನ್ಸ್ ಇನ್ ಯುವರ್ ಕಂಪ್ಯೂಟರ್ ಯೂಸಿಂಗ್ ದಿಸ್ ಐಕಾನ್. ಜಸ್ಟ್ ಇನಫ್ ಟು ಕ್ಲಿಕ್ ಆರ್ ಡಬಲ್ ಕ್ಲಿಕ್ ದ ಐಕಾನ್ಸ್. ಐಕಾನ್ ಒಂದಾದರೆ ಸಿಂಗಲ್ ಕ್ಲಿಕ್ ಅಥವಾ ಡಬಲ್ ಕ್ಲಿಕ್ ಮಾಡಿದರೂ ಕೂಡ ಐಕಾನ್ಸ್ಗಳು ಅಥವಾ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಅಥವಾ ಫೋಲ್ಡರ್ಸ್ ಓಪನ್ ಆಗುವಂಥದ್ದು. ಸೊ ನೆಕ್ಸ್ಟ್ ವಿಲ್ ಸಿ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಐಕಾನ್ಸ್. ಬೇರೆ ಬೇರೆ ಐಕಾನ್ ಟೈಪ್ಸನ್ನು ನೋಡೋಣ. ಫಸ್ಟ್ ಈಸ್ ದ ಅಪ್ಲಿಕೇಶನ್ ಐಕಾನ್ಸ್. ದೇ ರೆಪ್ರೆಸೆಂಟ್ಸ್ ದ ಅಪ್ಲಿಕೇಶನ್ಸ್, ಕಂಪ್ಯೂಟರ್ನಲ್ಲಿರುವಂಥ ಪ್ರೋಗ್ರಾಮ್ಸ್ ಅಥವಾ ಅಪ್ಲಿಕೇಶನ್ಸ್ ಅಥವಾ ಸಿಸ್ಟಮ್ ರಿಲೇಟೆಡ್ ಅಪ್ಲಿಕೇಶನ್ಸ್, ಪ್ರೋಗ್ರಾಮ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಪ್ಲಿಕೇಶನ್ ಐಕಾನ್ಸ್. ಆ್ಯಂಡ್ ನೆಕ್ಸ್ಟ್ ಫೋಲ್ಡರ್ ಐಕಾನ್ಸ್. ಎಸ್ಪೆಷಲಿ ಫೋಲ್ಡರ್ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಫೈಲ್ಸ್. ಫೈಲ್ನ ಕಲೆಕ್ಷನ್ ಆಗಿರುವಂಥದ್ದು ಅದನ್ನು ರೆಪ್ರೆಸೆಂಟ್ ಮಾಡುತ್ತೆ. ನೀವು ನೋಡ್ಬೋದು ಚಿತ್ರದಲ್ಲಿ ನ್ಯೂಸ್ ಫೋಲ್ಡರ್, ಜಸ್ಟ್ ಅಂತ ಎರಡು ಫೋಲ್ಡರ್ ಕಾಣ್ತಿದೆ. ನೆಕ್ಸ್ಟ್ ಫೈಲ್ ಐಕಾನ್ಸ್. ಇಟ್ ರೆಪ್ರೆಸೆಂಟ್ ಫೈಲ್ಸ್, ಡಿಫ್ರೆಂಟ್ ಫೈಲ್ಸ್. ಇಟ್ ವಿಲ್ ಬಿ ಪವರ್ ಪಾಯಿಂಟ್ ಫೈಲ್, ವರ್ಡ್ ಫೈಲ್ ಆರ್ ಎಕ್ಸೆಲ್ ಫೈಲ್. ಇನ್ ಡಯಾಗ್ರಾಮ್ ಯು ಕ್ಯಾನ್ ಸಿ ದ 3 ಫೈಲ್ಸ್ ದೇರ್. ಆ್ಯಂಡ್ ಈ ಶಾರ್ಟ್ಕಟ್ ಐಕಾನ್ಸ್ ಅಂತ ಹೇಳಿದರೆ ಯಾವುದೊಂದು ಅಪ್ಲಿಕೇಶನ್ಸ್ ಅಥವಾ ಯಾವುದೊಂದು ಫೈಲ್ಗೆ ನಿಮಗೆ ಶಾರ್ಟ್ಕಟ್ಟಾಗಿ ಅದು ಆ್ಯಕ್ಟ್ ಮಾಡುವಂಥದ್ದು. ನಿಮ್ಮ ಒರಿಜಿನಲ್ ಫೈಲ್ ಯಾವುದೋ ಒಂದು ಲೊಕೇಶನ್ಸ್ ಇರುತ್ತೆ, ಅದಕ್ಕೆ ನೀವು ಶಾರ್ಟ್ಕಟ್ಟಾಗಿ ನೀವು ಈ ಫೈಲನ್ನು ಮೇಂಟೈನ್ ಮಾಡುವಂಥದ್ದು. ಅಲ್ಲಿ ಯೂಶ್ವಲಿ ದರ್ ವಿಲ್ ಬಿ ಆ್ಯರೋ ಮಾರ್ಕ್, ಒಂದು ಬಾಣದ ಗುರುತಿತ್ತೆ ನಿಮ್ಮ ಶಾರ್ಟ್ಕಟ್ ಐಕಾನ್ಸಲ್ಲಿ. ಯು ಕ್ಯಾನ್ ಸಿ, ನೀವು ಅಲ್ಲಿ ನೋಡ್ಬೋದು ಶಾರ್ಟ್ಕಟ್ ಐಕಾನ್ಸಲ್ಲಿ ಬಾಣದ ಗುರುತನ್ನು ನೋಡ್ಬೋದು. ದೀಸ್ ಆರ್ ದ 4 ಟೈಪ್ಸ್ ಆಫ್ ಐಕಾನ್ಸ್ ವಿಚ್ ಪ್ರೆಸೆಂಟ್ ಇನ್ ದ ಕಂಪ್ಯೂಟರ್ಸ್. ನೆಕ್ಸ್ಟ್ ಲೆಟ್ ಅಸ್ ಸಿ ವಾಟ್ ಆರ್ ದ ಡಿಫ್ರೆಂಟ್ ಡೆಸ್ಕ್ಟಾಪ್ ಐಕಾನ್ಸ್ ವಿಚ್ ಆರ್ ವೆರಿ ಕಾಮನ್. ಈಗ ಸಾಧಾರಣ ಯಾವುದೇ ವಿಂಡೋಸ್ ನೀವು ತಗೊಂಡ್ರು ಕೂಡ ಅದರಲ್ಲಿ ಒಂದು ಮಿನಿಮಮ್ ಐಕಾನ್ಸ್ ಅದ್ರ ಜೊತೆಗೇ ಬರುತ್ತೆ. ನೀವು ಡೆಸ್ಕ್ಟಾಪ್ ಫಸ್ಟ್ ರಿಬೂಟ್ ಮಾಡಬೇಕಾದ್ರೆ ಅಥವಾ ಕಂಪ್ಯೂಟರ್ ನೀವು ಸೆಟ್ ಮಾಡಬೇಕಾದ್ರೆ ಕೆಲವು ಐಕಾನ್ಸ್ ನಿಮ್ಮ ಡೆಸ್ಕ್ಟಾಪ್ನಲ್ಲಿ ಬರುತ್ತೆ. ಅಂತಹ ಕೆಲವು ಐಕಾನ್ಸ್ ಮತ್ತು ಸಾಮಾನ್ಯವಾಗಿ ಎಲ್ಲ ಕಂಪ್ಯೂಟರ್ಲಿರುವಂಥ ಐಕಾನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ 4 ಹಿಯರ್. ನಾವು 4, ಇದಕ್ಕಿಂತ ಹೆಚ್ಚು ಇದೆ, 4 ಐಕಾನ್ಸ್ ನಾವು ನೋಡೋಣ. ಮೈ ಕಂಪ್ಯೂಟರ್, ನೀವು ಚಿತ್ರದಲ್ಲಿ ಕಾಣ್ಬೋದಲ್ಲಿ ಮೈ ಕಂಪ್ಯೂಟರ್ ಅಂತ ಒಂದು ಐಕಾನ್ ಇದೆ. ಮೊದಲದು ಮೈ ಕಂಪ್ಯೂಟರ್ ಅಂತ ಇತ್ತು, ಈಗ ವಿಂಡೋಸ್ 7 ನಂತರ ಕಂಪ್ಯೂಟರ್ ಅಂತ ಬರ್ತಾ ಇದೆ. ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್? ದಿಸ್ ಅಲೋಸ್ ದ ಯೂಸರ್ ಟು ಎಕ್ಸ್ಪ್ಲೋರ್ ದ ಕಂಟೆಂಟ್ಸ್ ಆಫ್ ದೇರ್ ಕಂಪ್ಯೂಟರ್ ಡ್ರೈವ್ಸ್ ಆಸ್ ವೆಲ್ ಆಸ್ ಮ್ಯಾನೇಜ್ ದೇಯರ್ ಕಂಪ್ಯೂಟರ್ ಫೈಲ್ಸ್. ನಿಮ್ಮ ಕಂಪ್ಯೂಟರ್ ಸ್ಟೋರ್ ಆಗಿರುವಂತಹ ಎಲ್ಲ ಫೈಲ್ಸ್ ಏನಿದೆ ಅದನ್ನು ಓಪನ್ ಮಾಡುವಂಥದ್ದು ಅಥವಾ ಡಾಟಾ ಮ್ಯಾನೇಜ್ ಮಾಡುವಂಥದ್ದು ಈ ಮೈ ಕಂಪ್ಯೂಟರ್ ಐಕಾನ್ ಮೂಲಕನೇ. let us have a demo of this also later. ಸಿ ಯಾವುದೇ ಫೋಲ್ಡರ್ಸ್ ಇರ್ಬೋದು, ಯಾವುದೇ ಫೈಲ್ಸ್ ಇರ್ಬೋದು, ಅದು ಓಪನ್ ಆಗುವಂಥದ್ದು ಮೈ ಕಂಪ್ಯೂಟರ್ ಐಕಾನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಒನ್ ಮೋರ್ ಇಸ್ ದ ರಿಸೈಕಲ್ ಬಿನ್. ವಾಟ್ ಈಸ್ ರಿಸೈಕಲ್ ಬಿನ್?
Recycle bin is a location where deleted folders or files stored temporarily on Microsoft Windows. ನೀವು ಒಮ್ಮೊಮ್ಮೆ ಮೈಕ್ರೋಸಾಫ್ಟ್ ವಿಂಡೋಸಲ್ಲಿ ಯಾವುದೇ ಫೈಲ್ಸ್ ನಿಮಗೆ ಅನಗತ್ಯ ಫೈಲ್ಸ್ ನಿಮಗೆ ಬೇಡದಿರುವಂಥ ಫೈಲ್ಸನ್ನು ಡಿಲೀಟ್ ಮಾಡ್ತೀರಾ, ಆ ಡಿಲೀಟ್ ಫಸ್ಟ್ ಸ್ಟೋರ್ ಆಗುವಂಥದ್ದು ಇಲ್ಲಿ ರಿಸೈಕಲ್ ಬಿನ್. ಇಟ್ ಸ್ಟೋರ್ಸ್ ದ ಫೈಲ್ಸ್ temporarily which are deleted. Next, network allows user to view, access computers or other devices connected to the network. Users can configure network configurations. See, ಈ ನೆಟ್ವರ್ಕ್ ಏನಂತ ಒಂದು ಶಾರ್ಟ್ಕಟ್ ಏನಿದೆ ಅದು ನಿಮಗೆ ನೆಟ್ವರ್ಕ್ ಕಾನ್ಫಿಗರೇಷನ್ಸ್ ಏನಿದೆ ಅದನ್ನು ನೋಡಲಿಕ್ಕೆ ಇರುವಂಥದ್ದು. ನಿಮ್ಮ ಕಂಪ್ಯೂಟರ್ಸ್ಗೆ ಬೇರೆ ಬೇರೆ ಇಂಟರ್ನೆಟ್ ಅಥವಾ ನೆಟ್ವರ್ಕ್ ನಿಮ್ಮ ಆರ್ಗನೈಸೇಷನ್ಸ್ ಇರ್ಬೋದು, ಅದು ಬೇರೆ ಬೇರೆ ನೆಟ್ವರ್ಕ್ ಡಿವೈಸಸ್ ಕನೆಕ್ಟ್ ಆಗಿರ್ಬೋದು, ಅದನ್ನೆಲ್ಲ ನೀವು ವ್ಯೂ ಮಾಡುವಂಥದ್ದು ಅಥವಾ ಅದನ್ನು ಓಪನ್ ಮಾಡಲಿಕ್ಕೆ ಬೇರೆ ಬೇರೆ ಕಂಪ್ಯೂಟರ್ಸ್ ಕನೆಕ್ಟ್ ಆಗಿರ್ಬೋದು ನೆಟ್ವರ್ಕ್. ಯು ಕ್ಯಾನ್ ಈವನ್ ಡೂ ಆಲ್ ದ ಟಾಸ್ಕ್ ಇನ್ network. Next, control panel. Control panel allows user to configure and manage the hardware and software resource computers. ನಿಮ್ಮ ಕಂಪ್ಯೂಟರಲ್ಲಿ ಬೇರೆ ಬೇರೆ ಹಾರ್ಡ್ವೇರ್ ರಿಸೋರ್ಸಸ್ ಇರ್ತವೆ, ಲೈಕ್ ಕೀಬೋರ್ಡ್, ಮೌಸ್ ಇರ್ಬೋದು ಅಥವಾ CPU ಇರ್ಬೋದು, ಮೆಮೊರಿ ಇರ್ಬೋದು, ಹಾರ್ಡ್ ಡಿಸ್ಕ್ ಇರ್ಬೋದು. ಅದೇ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇರ್ತವೆ. ಅದರ ವರ್ಕಿಂಗ್, ಅದನ್ನು ಸೆಟ್ಟಿಂಗ್ಸ್ ಅಥವಾ ಕಾನ್ಫಿಗರೇಷನ್ಸನ್ನು ಮ್ಯಾನೇಜ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಐಕಾನ್ ಯಾವುದು ಹೇಳಿ, ಕಂಟ್ರೋಲ್ ಪ್ಯಾನೆಲ್. ಆಲ್ರೆಡಿ ವಿ ಹ್ಯಾವ್ ಸೀನ್ ಇಟ್ ಆಸ್ ಅ ಫೀಚರ್. ನಾವು ಫೀಚರಲ್ಲಿ ಇದನ್ನು ಆಲ್ರೆಡಿ ನೋಡಾಗಿದೆ. These are the basic or common desktop icons available in your Windows OS. Next, there are number of icon operations you can perform. ಈ ಐಕಾನ್ಸ್ ಇದೆಲ್ಲ ಸಣ್ಣ ಸಣ್ಣ ಪಿಕ್ಚರ್ಸ್, ಇದರ ಮೇಲೆ ಬೇರೆ ಬೇರೆ ಆಪರೇಷನ್ಸ್ ಮಾಡ್ಬೋದು. ಫಸ್ಟ್, ಚೇಂಜಿಂಗ್ ದ ಐಕಾನ್ ಸೈಜ್. ನೀವು ಐಕಾನ್ ಸೈಜನ್ನು ಯಾವ ರೀತಿ ಚೇಂಜ್ ಮಾಡ್ಬೋದು. ಸೊ ಫಸ್ಟ್ ನೀವು ಐಕಾನ್ ಸೈಜ್ ಚೇಂಜ್ ಮಾಡಬೇಕಾದ್ರೆ ಡೆಸ್ಕ್ಟಾಪಲ್ಲಿ ರೈಟ್ ಕ್ಲಿಕ್ ಮಾಡಿ, ವ್ಯೂ ಅಂತ ಒಂದು ಆಪ್ಷನ್ ಇದೆ, ಫಸ್ಟ್ ಸ್ಕ್ರೀನ್ಶಾಟಲ್ಲಿ ನೋಡ್ಕೊಳ್ಳಿ. ವ್ಯೂವಲ್ಲಿ ನೀವು 3 ಆಪ್ಷನ್ಸ್ ಇದೆ. ಲಾರ್ಜ್ ಐಕಾನ್ಸ್ ಇರ್ಬೋದು, ಮೀಡಿಯಮ್ ಐಕಾನ್ಸ್ ಇರ್ಬೋದು ಅಥವಾ ಸ್ಮಾಲ್ ಐಕಾನ್ಸ್. ಇದರಲ್ಲಿ ಯಾವುದು ಬೇಕಾದ್ರೆ ನೀವು ಕ್ಲಿಕ್ ಮಾಡಿದರೆ ಅದರ ಸಲುವಾಗಿ ಐಕಾನ್ ಸೈಜ್ ಚೇಂಜ್ ಆಗುತ್ತೆ. ನೆಕ್ಸ್ಟ್, ಅರೇಂಜಿಂಗ್ ಐಕಾನ್ಸ್. ನೀವು ಐಕಾನ್ಸನ್ನು ಬೇರೆ ಯಾವುದೇ ರೀತಿಯಲ್ಲಿ ಅರೇಂಜ್ ಮಾಡ್ಕೊಳ್ಬೋದು. ಇಲ್ಲಿ ಕೂಡ ನೀವು ರೈಟ್ ಕ್ಲಿಕ್ ಮಾಡಿಕೊಂಡು ಡೆಸ್ಕ್ಟಾಪ್ ಮೇಲೆ ನೆಕ್ಸ್ಟ್ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು, ವ್ಯೂ ಆಪ್ಷನ್ ಆ ಮೆನುವಲ್ಲಿ. ನೆಕ್ಸ್ಟ್ ನಿಮಗೆ ಬೇಕಾದ ಚಾಯ್ಸನ್ನು ನೀವು ಕ್ಲಿಕ್ ಮಾಡ್ಬೋದು. ಆಟೋ ಅರೇಂಜ್ ಐಕಾನ್ಸ್ ಇರ್ಬೋದು ಅಥವಾ ಅಲೈನ್ ಐಕಾನ್ಸ್ ಟು ಗ್ರಿಡ್. ಯು ಕ್ಯಾನ್ ಈವನ್ ಚೂಸ್ anything. In this way we can arrange the icons. Next, starting the icon. You can even start the icons also based on name, size, item type and date modified. You can see at the screenshot. Right click and click on sort by. Select any options. Select one of the options, either name, size, item type and date modified. And finally, you can even add or remove the icons. You have to go to the personalize option, right click any empty area and then click on personalize. In the left pane of that, change desktop items. Under desktop icons, select the checkbox for each. You can even want to add to the icons or clear the checkbox. This is what you can do with adding and removing the icons. Yes, this is about the basic brief idea about the icons and operations. Let us have a demo now. See, let me open the desktop itself. So you can see the desktop now. You can have number of icons here. My computer, control panel and network, recycle bin and other even applications like Tally 9. Next, Adobe Readers. Next, you can even have TeamViewer, then Google Chrome. These are the application icons, and again you can see number of folders. See, this is what the desktop icons. And let us see now have some operations here. First, we will go with the changing the size. For that matter, click on that, right click, then click on view. You can see here, ನೀವು ನೋಡ್ಬೋದು ನೋಡಿ, 3 ಲಾರ್ಜ್ ಐಕಾನ್ಸ್, ಮೀಡಿಯಮ್ ಐಕಾನ್, ಸ್ಮಾಲ್ ಐಕಾನ್. ನೀವು ಯಾವ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಬೋದು. ನಾನು ಸ್ಮಾಲ್ ಐಕಾನ್ಸ್ ಕ್ಲಿಕ್ ಮಾಡ್ತೇನೆ, ಈಗ ಚೇಂಜ್ ಆಯಿತು. ರೈಟ್ ಕ್ಲಿಕ್ ಮಾಡುವಂಥದ್ದು, ವ್ಯೂವಿಗೆ ಹೋಗುವಂಥದ್ದು. ಇಲ್ಲಿ ಈಗ ನಾನು ಲಾರ್ಜ್ ಐಕಾನ್ ಕ್ಲಿಕ್ ಮಾಡ್ತೇನೆ, ಈಗ ಚೇಂಜ್ ಆಯಿತು ನೋಡಿ, ದೊಡ್ಡದಾಯ್ತು ಐಕಾನ್ಸ್. ಸಿ, ನೀವು ಯಾವಾಗಲೂ ಖಾಲಿ ಪ್ಲೇಸಲ್ಲಿ ಯಾವಾಗಲೂ ಕ್ಲಿಕ್ ಮಾಡಬೇಕು, ರೈಟ್ ಕ್ಲಿಕ್ ಮಾಡುವಂಥದ್ದು. ನೆಕ್ಸ್ಟ್ ವಿಲ್ ಗೋ ಟು ದ ಅರೇಂಜ್ ಆಪ್ಷನ್. ನಾನು ಅದನ್ನು ಸ್ವಲ್ಪ ಸಣ್ಣ ಮಾಡ್ಕೊಳ್ತೀನಿ. ವ್ಯೂ, ಎಸ್, ಐ ವಿಲ್ ಗೋ ವಿತ್ ದ ಸ್ಮಾಲ್ ಐಕಾನ್ಸ್. Arrange item, view,
ದರ್ ಆರ್ 2 ಆಪ್ಷನ್ಸ್ ನೋಡಿ, 2 ಆಪ್ಷನ್ಸ್ ಇದೆ ನಿಮಗೆ. ಆಟೋ ಅರೇಂಜ್ ಐಕಾನ್ಸ್ ಅದನ್ನು ಕ್ಲಿಕ್ ಮಾಡ್ಬೋದು. ಅದೇ ನೀವು ಅಲೈನ್ ಐಕಾನ್ಸ್ ಟು ಗ್ರಿಡ್, ನಿಮಗೆ ಬೇಕಾದ ರೀತಿಯಲ್ಲಿ ಕೂಡ ಅದನ್ನು ಸೆಟ್ ಮಾಡೋಕ್ಕೆ ಬಿಡುತ್ತೆ. ಗ್ರಿಡ್ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟ್ರಕ್ಚರ್ಗೆ ಅದು ಸೆಟ್ ಆಗುವಂಥದ್ದು. ನೀವು ಅದನ್ನು ಎರಡನ್ನು ಕೂಡ ಯೂಶ್ವಲಿ ಆಟೋ ಅರೇಂಜ್ ಅದೇ ಅರೇಂಜ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಇರುವಂಥ ವ್ಯೂವಲ್ಲಿ ಶೋ ಡೆಸ್ಕ್ಟಾಪ್ ಐಕಾನ್ಸ್. ನೀವು ಬೇಡ ಅಂತ ಹೇಳಿದರೆ ನೀವು ಅದನ್ನು ನೋಡಿ, ಶೋ ಡೆಸ್ಕ್ಟಾಪ್ ಐಕಾನ್ ಅನ್ಚೆಕ್ ಮಾಡಿದರೆ ಯಾವುದೇ ಐಕಾನ್ಸ್ ಕಾಣಲ್ಲ. ಮತ್ತೊಮ್ಮೆ ಬರಬೇಕಾದ್ರೆ ಮತ್ತೊಮ್ಮೆ ನೀವು ಅಲ್ಲಿಗೆ ಹೋಗಿ ಶೋ ಐಕಾನ್ಸ್ ಕೊಟ್ಟರೆ ಎಲ್ಲ ಬರುತ್ತೆ. ಇದು ಅರೇಂಜ್ ಮತ್ತು ಸೈಜನ್ನು ಚೇಂಜ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ಸಾರ್ಟ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿ, ನೆಕ್ಸ್ಟ್ ಸಾರ್ಟ್ ಬೈ 4 ಟೈಪ್ ಇದೆ: ನೇಮ್, ಸೈಜ್, ಐಟಮ್ ಟೈಪ್, ಡೇಟಿಫೈಡ್. ನಾನು ಜಸ್ಟ್ ಈಗ ಸೈಜ್ ಮೇಲೆ ಸಾರ್ಟ್ ಮಾಡ್ತೇನೆ. ಈಗ ನೋಡಿ ಅರೇಂಜ್ಮೆಂಟು ಚೇಂಜ್ ಆಯಿತು. ಅದೇ ರೀತಿ ನಾನು ಇನ್ನೊಮ್ಮೆ ಐಟಮ್ ಟೈಪ್ ಮೇಲೆ ಸಾರ್ಟ್ ಮಾಡ್ತೇನೆ. ಈ ರೀತಿ ನೀವು 4ರಲ್ಲಿ ಯಾವುದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಅದನ್ನು ಸಾರ್ಟ್ ಮಾಡಿಕೊಳ್ಬೋದು. ನೀವು ಬೇಕಾದರೆ ಡೆಸ್ಕ್ಟಾಪನ್ನು ರಿಫ್ರೆಶು ಮಾಡ್ಬೋದು. ನೀವು ಡೆಸ್ಕ್ಟಾಪನ್ನು ರಿಫ್ರೆಶು ಮಾಡ್ಬೋದು. ಇದೆಲ್ಲ ಬೇರೆ ಬೇರೆ ನಿಮಗೆ ಐಕಾನ್ ಆಪರೇಷನ್ಸ್ ಇರುವಂಥದ್ದು. ದೀಸ್ ಆರ್ ದ ಬೇಸಿಕ್ ಐಕಾನ್ ಆಪರೇಷನ್ಸ್. ಲೆಟ್ ಅಸ್ ಕಂಟಿನ್ಯೂ ಫರ್ದರ್. ನಾವು ಇನ್ನೂ ಕಂಟಿನ್ಯೂ ಮಾಡೋಣ. ವಿಲ್ ಗೋ ವಿತ್ ದ ಒನ್ ಮೋರ್ ಅಪ್ಲಿಕೇಶನ್, ದಟ್ ಈಸ್ Notepad. Notepadಅನ್ನು ನಾವು ನೋಡೋಣ. ವಾಟ್ ಈಸ್ ಅ Notepad? Notepad is a basic text editing program that it most commonly used to create, view or edit text files. ಅಂದರೆ ನೀವು ಕಂಪ್ಯೂಟ್ರಲ್ಲಿ, ನಮ್ಮ ವಿಂಡೋಸ್ OS ಅಲ್ಲಿ ನೀವು ಟೆಕ್ಸ್ಟ್ ಫೈಲ್ಸನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನೀವು Notepadಅನ್ನು ಯೂಸ್ ಮಾಡ್ಕೊಳ್ಬೋದು. ಇಟ್ ಅಲೋಸ್ ಅಸ್ ಟು ಕ್ರಿಯೇಟ್ ನಿಮ್ಮ ಒಂದು ಡಾಕ್ಯುಮೆಂಟನ್ನು ಅಥವಾ ಟೆಕ್ಸ್ಟ್ ಫೈಲ್ ಇರುತ್ತೆ. ಟೆಕ್ಸ್ಟ್ ಫೈಲ್ ಇಸ್ ನಥಿಂಗ್ ಬಟ್ ಅ ಫೈಲ್ ಕಂಟೈನಿಂಗ್ ಸಮ್ ಟೆಕ್ಸ್ಟ್, ಯಾವುದೇ ಟೆಕ್ಸ್ಟ್ ಇರ್ಬೋದು. ಕ್ರಿಯೇಟ್, ವ್ಯೂ. A text file is typically identified by the .txt ಫೈಲ್ ನೇಮ್ ಎಕ್ಸ್ಟೆನ್ಷನ್. ಅಂದರೆ ವಿಂಡೋಸ್ ಅಥವಾ ಕಂಪ್ಯೂಟರಲ್ಲಿ ಯಾವುದೇ ಫೈಲ್ಗೆ ಅದರದೇ ಒಂದು ಎಕ್ಸ್ಟೆನ್ಷನ್ಸ್ ಇರುತ್ತೆ. ಅದೇ ರೀತಿ ಇನ್ Notepad you have the file extension that is .txt. You can see the screenshot of Notepad applications ಅಥವಾ Notepad ಫೈಲ್ ನೀವು ನೋಡ್ಬೋದು. ಇದು ಕೂಡ ವಿಂಡೋದ ಮೂಲಕ ಓಪನ್ ಆಗುವಂಥದ್ದು. ನಾವು ಲಾಸ್ಟ್ ಸೆಷನಲ್ಲಿ ನಾವು ನೋಡಿದ್ದೀವಿ ವಿಂಡೋಸ್ ಬಗ್ಗೆ. ಟೈಟಲ್ ವಿಂಡೋ ಇರುವಂಥದ್ದು, ಅದರಲ್ಲಿ ಬೇರೆ ಬೇರೆ ಬೇಸಿಕ್ ಟೂಲ್ಸ್, ವರ್ಕ್ ಏರಿಯಾ ಇರುವಂಥದ್ದು. ನೆಕ್ಸ್ಟ್ ನಾವು ಫೀಚರ್ಸ್ ನೋಡೋಣ. ಕ್ವಿಕ್ ಆಗಿ ಒಂದು ಫೀಚರ್ಸ್ ನೋಡೋಣ. Notepad has a minimal editing features. It has a very less number of editing features when you compare with the other text processing or word processing softwares like Word, PowerPoint or WordPad. ಇದಕ್ಕೆ ಕಂಪೇರ್ ಮಾಡಬೇಕಾದ್ರೆ ಇಟ್ ಹ್ಯಾಸ್ ಅ ಮಿನಿಮಲ್, ತುಂಬ ಕಡಿಮೆ ಎಡಿಟಿಂಗ್ ಫೀಚರ್ಸ್ ಇರುವಂಥದ್ದು. It has main features like wrapping text as well as you can create, save, open, edit file. ಅಂದರೆ ರ್ಯಾಪ್ ಟೆಕ್ಸ್ಟ್ ಅಂತ ಹೇಳಿದರೆ ಬೇಸಿಕಲಿ ನೀವು ರ್ಯಾಪ್ ಟೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಎಲ್ಲ ಕಂಟೆಂಟ್ ಒಂದೇ ಲೈನಲ್ಲಿ ಡಿಸ್ಪ್ಲೇ ಆಗುವಂಥದ್ದು. ನೀವು ರ್ಯಾಪ್ ಟೆಕ್ಸ್ಟ್ ಕ್ಲಿಕ್ ಮಾಡಿದರೆ ನಿಮಗೆ ಲೈನ್ ಬೈ ಲೈನ್ ನಿಮ್ಮ ವಿಂಡೋ ಸ್ಕ್ರೀನ್ ಚೇಂಜ್ ಆದಾಗೆ ಲೈನ್ ಬೈ ಲೈನಲ್ಲಿ ನಿಮಗೆ ಎಲ್ಲ ಕಂಟೆಂಟ್ ಕಾಣುವಂಥದ್ದು. ಲೆಟ್ ಅಸ್ ಸಿ, ಅದನ್ನು ನಾವು ನೋಡೋಣ. ನೆಕ್ಸ್ಟ್ ಯೂಸ್ ಟು ಕ್ರಿಯೇಟ್ ದ ಸೇವ್ ಆಪ್ಷನ್. ಅಗೇನ್ ಬೇಸಿಕ್ ಫೈಲ್ ಆಪರೇಷನ್ಸ್ ಇದ್ದೇ ಇದೆ ಇದರಲ್ಲಿ. ಕ್ರಿಯೇಟ್ ಮಾಡುವಂಥದ್ದು, ಸೇವ್ ಮಾಡುವಂಥದ್ದು, ಓಪನ್ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು. ಬೇಸಿಕಲಿ ಕ್ಯಾನ್ ಕ್ರಿಯೇಟ್ ಟೈಮ್ ಲಾಗ್. ಅಂದರೆ ನಿಮಗೆ ಸಿಸ್ಟಮ್ ಪ್ರಾಬ್ಲಮ್ಸ್ ಎಲ್ಲ ಬರಬೇಕಾದ್ರೆ ಲಾಗ್ ಫೈಲ್ಸನ್ನು ಬೇಸಿಕಲಿ ಇದರಲ್ಲಿ ಯೂಸ್ ಮಾಡ್ತಾರೆ. ಯು ಕ್ಯಾನ್ ಪರ್ಫಾರ್ಮ್ ಡಿಫ್ರೆಂಟ್ ಎಡಿಟಿಂಗ್ ಆಪರೇಷನ್ಸ್ ಲೈಕ್ ಕಟ್, ಕಾಪಿ, ಪೇಸ್ಟ್. ನೀವು ಕಟ್ ಮಾಡ್ಬೋದು, ಟೆಕ್ಸ್ಟನ್ನು ಕಾಪಿ ಮಾಡ್ಬೋದು, ಪೇಸ್ಟ್ ಮಾಡ್ಬೋದು. ನೀವು ಒಂದು Notepad ಫೈಲಿಂದ ಇನ್ನೊಂದು Notepad ಫೈಲಿಗೆ ಅಥವಾ ಒಂದು Notepadಯಿಂದ ಇನ್ನು ಯಾವುದೇ ಅದರ್ ಟೆಕ್ಸ್ಟ್ ಪ್ರಾಸೆಸರ್ಗೆ ನೀವು ಕಂಟೆಂಟನ್ನು ಕಾಪಿ ಮಾಡಲಿಕ್ಕೆ ಸಾಧ್ಯ ಇದೆ. ದೀಸ್ ಆರ್ ದ ಫೀಚರ್ಸ್ ಆಫ್ Notepad. Next let us see how to work with the Notepad. Let us have a brief discussion, then we have the live demo. ಫಸ್ಟ್ ಹೇಗೆ ಓಪನ್ ಮಾಡ್ತೀರಿ, ಮೊದಲು ಸ್ಟಾರ್ಟ್ ಮೆನುಗೆ ಹೋಗಬೇಕು. ನೀವು ಸ್ಟಾರ್ಟ್ ಮೆನುವಿಂದ ಆಲ್ ಪ್ರೋಗ್ರಾಮ್ಸ್ ಅಥವಾ ಪ್ರೋಗ್ರಾಮ್ಸ್ ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಆಕ್ಸೆಸರಿ ಫೋಲ್ಡರ್ಸ್ ಕ್ಲಿಕ್ ಮಾಡಿ. ನೆಕ್ಸ್ಟ್ Notepad ಐಕಾನ್. ಫಸ್ಟ್ ಸ್ಟಾರ್ಟ್ ಮೆನು, ನೆಕ್ಸ್ಟ್ ಆಲ್ ಪ್ರೋಗ್ರಾಮ್ಸ್, ನೆಕ್ಸ್ಟ್ ಆಕ್ಸೆಸರೀಸ್, ನೆಕ್ಸ್ಟ್ Notepad ಐಕಾನ್. ಅದು ನಿಮಗೆ ಆಗ Notepad ಅಪ್ಲಿಕೇಶನ್ ಓಪನ್ ಆಗುವಂಥದ್ದು. ಇಲ್ಲಿ ಫೈಲ್ ಕ್ರಿಯೇಟ್ ಮಾಡುವಂಥದ್ದು. ಅಫ್ಕೋರ್ಸ್ Notepad ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಫೈಲ್ ಮೆನುವಲ್ಲಿ ನೀವು ನ್ಯೂ, ಅಲ್ಲಿ ಸ್ಕ್ರೀನ್ಶಾಟ್ ನೀವು ನೋಡ್ಬೋದು. ಅಲ್ಲಿ ಕಂಟ್ರೋಲ್ ನ್ಯೂ ಅಥವಾ ನ್ಯೂ ಕ್ಲಿಕ್ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಪ್ರೆಸ್ ಕಂಟ್ರೋಲ್ ನ್ಯೂ ಇಫ್ ಯು ವಾಂಟ್ ಆ್ಯಸ್ ಶಾರ್ಟ್ಕಟ್. ಕೀಬೋರ್ಡ್ ಶಾರ್ಟ್ಕಟ್ ಆಗಬೇಕಾದ್ರೆ ಕಂಟ್ರೋಲ್ ನ್ಯೂನೇ ಪ್ರೆಸ್ ಮಾಡಬೇಕಾಗುತ್ತೆ. ಹೊಸ ಫೈಲ್ ಕ್ರಿಯೇಟ್ ಆಗುವಂಥದ್ದು.
ನೆಕ್ಸ್ಟ್ ಯಾವ ರೀತಿ ನಾವು ಸೇವ್ ಮಾಡ್ತೇವೆ ಫೈಲನ್ನು? ಎಸ್, ಓಪನ್ ನೋಟ್ಪ್ಯಾಡ್ ಫಾರ್ ಸಮ್ ಟೆಕ್ಸ್ಟ್, ಕ್ಲಿಕ್ ಆನ್ ಫೈಲ್. ನೀವು ಮೆನುವಲ್ಲಿ ಫೈಲ್ ಮೆನುವಲ್ಲಿ ಸೇವ್ ಆಪ್ಷನ್ ಅಥವಾ ನೀವು ಮೆನು ಯೂಸ್ ಮಾಡದೆ ಕಂಟ್ರೋಲ್ S ಕೀಬೋರ್ಡ್ ಕೀ ಕೂಡ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ನೆಕ್ಸ್ಟ್ ಸೇವ್ ಎಸ್ ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಆಗುತ್ತೆ. ಟೈಪ್ ಮಾಡಿ ಫೈಲ್ ನೇಮ್. ನಿಮಗೆ ಯಾವ ಪ್ಲೇಸಲ್ಲಿ ನಿಮಗೆ ಯಾವ ಫೋಲ್ಡರಲ್ಲಿ ಸೇವ್ ಮಾಡಬೇಕು ಆ ಫೋಲ್ಡರನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಫೈಲ್ ನೇಮ್ ಟೈಪ್ ಮಾಡಿ ಸೇವ್ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಹೌ ಟು ಕ್ಲೋಸ್ ದ ಫೈಲ್. ಕ್ಯಾನ್ ಕ್ಲೋಸ್ ದ ಫೈಲ್ ಬೈ ಕ್ಲಿಕಿಂಗ್ ಫೈಲ್ ಆ್ಯಂಡ್ ದೆನ್ ಎಕ್ಸಿಟ್ ಆರ್ ಬೈ ಕ್ಲಿಕಿಂಗ್ ದ ಕ್ಲೋಸ್ ಬಟನ್ ಆನ್ ದ ಟೈಟಲ್ ಬಾರ್. ವಿಂಡೋಸ್ ಬಟನ್ ಏನಿದೆ ಕ್ಲೋಸ್ ಬಟನ್ ಅದನ್ನು ಕ್ಲಿಕ್ ಮಾಡಿ ಕೂಡ ನೀವು ಅಪ್ಲಿಕೇಶನ್ಸನ್ನು ಕ್ಲೋಸ್ ಮಾಡ್ಬೋದು. ವಾಟ್ ಆರ್ ಎಡಿಟಿಂಗ್ ಫೀಚರ್ಸ್ ಅವೈಲೇಬಲ್ ವಿಲ್ ಸಿ ಇನ್ ಡೆಮೋ ಅಗೇನ್. ಬೇರೆ ಬೇರೆ ಎಡಿಟಿಂಗ್ ಆಪ್ಷನ್ಸ್ ಕಟ್ ಮಾಡ್ಬೋದು ನೀವು ಯೂಸಿಂಗ್ ಕಂಟ್ರೋಲ್ X ಕೀಬೋರ್ಡ್. ಯು ಕ್ಯಾನ್ ಪರ್ಫಾರ್ಮ್ ಕಾಪಿ ಆಪರೇಷನ್ಸ್ ಪ್ಲಸ್ ಕಂಟ್ರೋಲ್ ಪ್ಲಸ್ C. You can perform paste operation using control plus V. You can delete the content. You can search or find the content. You can find next. ನೀವು ನೆಕ್ಸ್ಟ್ ಫೈಲ್ ಸರ್ಚ್ ಮಾಡ್ತಾ ಹೋಗ್ಬೋದು. ನೀವು ರಿಪ್ಲೇಸ್ ಮಾಡ್ಬೋದು ಕಂಟೆಂಟನ್ನು ಮತ್ತು ನೀವು ಆ್ಯಕ್ಷನನ್ನು ಅಂಡೂ ಮಾಡ್ಬೋದು. ಸೊ ಇದೆಲ್ಲ ನಾವು ವಿ ವಿಲ್ ಸಿ ಇನ್ ದ ನೆಕ್ಸ್ಟ್ ಡೆಮೋ. ಹೇಗೆ ಫಾರ್ಮ್ಯಾಟ್ ಮಾಡುವಂಥದ್ದು? ಫಾರ್ಮ್ಯಾಟಿಂಗ್ ಟೆಕ್ಸ್ಟ್ ಮಿನಿಮಮ್ ಫಾರ್ಮ್ಯಾಟಿಂಗ್ ಇಸ್ ಯು ಯೂಸ್ ಆಪ್ಷನ್ ಫಾಂಟ್ ಆಪ್ಷನ್, ಸೆಟ್ ಚೇಂಜ್ ಫಾಂಟ್ ಆರ್ ಫಾಂಟ್ ಸ್ಟೈಲ್ ಆ್ಯಂಡ್ ವರ್ಡ್ ರ್ಯಾಪ್ ಕೂಡ ನೀವು ಯೂಸ್ ಮಾಡ್ಬೋದು, ವಿಚ್ ಅಲೋಸ್ ಯೂಸರ್ ಟು ವ್ಯೂ ಎಂಟೈರ್ ಟೆಕ್ಸ್ಟ್ ಇನ್ ದ ಮಲ್ಟಿಪಲ್ ಲೈನ್ಸ್ ವೆನ್ ಇಟ್ ಈಸ್ ಚೆಕ್ಡ್ ಇನ್ಸ್ಟೆಡ್ ಆಫ್ ಸಿಂಗಲ್ ಲೈನ್. ಇಲ್ಲ ಅಂತ ಹೇಳಿದ್ರೆ ಒಂದೇ ಲೈನಲ್ಲಿ ಎಲ್ಲ ಕಂಟೆಂಟ್ ಡಿಸ್ಪ್ಲೇ ಆಗುತ್ತೆ. ನೀವು ವರ್ಡ್ ರ್ಯಾಪ್ ಆಪ್ಷನ್ ಮಾಡಿದರೆ ನಿಮಗೆ ಎಲ್ಲ ಕಂಟೆಂಟ್ಸ್ ಲೈನ್ ಬೈ ಲೈನ್ ಡಿಸ್ಪ್ಲೇ ಆಗುವಂಥದ್ದು. ಸಿ ದಿಸ್ ಅಬೌಟ್ ದ ನೋಟ್ಪ್ಯಾಡ್. ಲೆಟ್ ಅಸ್ ಗೋ ಟು ದ ಲೈವ್ ಡೆಮೋ. First we will see how to open. You can even click on start button. ಸ್ಟಾರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ನೀವು ಡೈರೆಕ್ಟಾಗಿ ಇಲ್ಲಿ ನೋಟ್ಪ್ಯಾಡ್ ಇದೆ ಅದನ್ನು ಕ್ಲಿಕ್ ಮಾಡ್ಬೋದು, ಅಥವಾ ನೀವು ಆಲ್ ಪ್ರೋಗ್ರಾಮ್ಸ್ಗೆ ಹೋಗಿ ಕ್ಲಿಕ್ ಆನ್ ಆಲ್ ಪ್ರೋಗ್ರಾಮ್ಸ್. ದೆನ್ ಯು ಕ್ಯಾನ್ ಕ್ಲಿಕ್ ಆನ್ ಆಕ್ಸೆಸರೀಸ್. ಆಕ್ಸೆಸರೀಸಲ್ಲಿ ಒಂದು ಆಪ್ಷನ್ ಇದೆ ನೋಟ್ಪ್ಯಾಡ್ ಅಂತ ಹೇಳಿ. ನೋಟ್ಪ್ಯಾಡ್ ಕ್ಲಿಕ್ ಮಾಡಿ. ಈಗ ಓಪನ್ ಆಗಿರುವಂಥದ್ದು ನೋಟ್ಪ್ಯಾಡ್. ಇಲ್ಲಿ ನೋಟ್ಪ್ಯಾಡ್ ವಿಂಡೋ ಇದು. ಇಲ್ಲಿ ನೀವು ಟೈಟಲ್ ಇಸ್ ಅನ್ಟೈಟಲ್ ಅಂತಿದೆ, ಫೈಲ್ ಎಡಿಟ್ ಫಾರ್ಮ್ಯಾಟ್ ಅಂತ ಎಲ್ಲ ಆಪ್ಷನ್ಸ್ ಇದೆ. ಇಲ್ಲಿ ಫಸ್ಟ್ ನಾವು ಫೈಲ್ಸ್ ಕ್ರಿಯೇಟ್ ಮಾಡುವಂತ ನೋಡೋಣ. ಫಸ್ಟ್ ಕ್ಲಿಕ್ ಆನ್ ಫೈಲ್ ಆ್ಯಂಡ್ ಕ್ಲಿಕ್ ನ್ಯೂ. ಈಗ ಹೊಸ ಫೈಲ್ ಕ್ರಿಯೇಟ್ ಆಯಿತು. ನೀವು ಯು ಕ್ಯಾನ್ ಟೈಪ್ ಎನಿ ಕಂಟೆಂಟ್ ಫಾರ್ ದಟ್ ಮ್ಯಾಟರ್. ನೀವು ಯಾವುದೇ ಕಂಟೆಂಟನ್ನು ಟೈಪ್ ಮಾಡ್ಬೋದು. ಬೇಸಿಕ್ ಟೈಪ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯೇಟ್ ಎಜುಕೇಷನ್. ಈಗ ನಾನು ಸೇವ್ ಮಾಡ್ತೇನೆ. ಫೈಲ್ ಗೋ ಟು, ಅಥವಾ ನೀವು ಕಂಟ್ರೋಲ್ S ಕೂಡ ಪ್ರೆಸ್ ಮಾಡ್ಬೋದು ಕೀಯನ್ನು. ಸೇವ್. ಈಗ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಐ ವಾಂಟ್ ಟು ಸೇವ್ ಇನ್ ತುಮಕೂರು ಯೂನಿವರ್ಸಿಟಿ ಫೋಲ್ಡರ್. ಅದನ್ನು ಕ್ಲಿಕ್ ಮಾಡ್ತೇನೆ. ಈಗ ಕಾಲೇಜ್ ಅಂತ ಸೇವ್ ಮಾಡ್ತೇನೆ. ನೋಡಿ ಫೈಲ್ ನೇಮ್ ಏನಿದೆ ಆ ಬಾಕ್ಸಲ್ಲಿ ಐ ಆಮ್ ಟೈಪಿಂಗ್ ಕಾಲೇಜ್ ಆ್ಯಂಡ್ ಕ್ಲಿಕ್ ಸೇವ್. ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ಈ ನೋಟ್ಪ್ಯಾಡ್ ಫೈಲ್ ಕಾಲೇಜ್ ಅಂತ ಹೆಸರಲ್ಲಿ ಸೇವ್ ಆಯಿತು. ನೋಡ್ಬೋದು ನೀವು ಇಲ್ಲಿ ಕಾಲೇಜ್ ಆ್ಯಂಡ್ ನೋಟ್ಪ್ಯಾಡ್ ಅಪ್ಲಿಕೇಶನ್ಸ್. ಸಿ ಇದು ಬೇಸಿಕ್ಕಾಗಿ ನೀವು ಸೇವ್ ಮಾಡುವಂಥ ವಿ. ನೆಕ್ಸ್ಟ್ ನೀವು ಎಡಿಟ್ ಕೂಡ ಮಾಡ್ಬೋದು, ಕಟ್ ಕಾಪಿ ಪೇಸ್ಟ್ ಮಾಡ್ಬೋದು. ಈಗ ಫಸ್ಟ್ ನಾವು ಕಾಪಿ ಆ್ಯಂಡ್ ಪೇಸ್ಟ್ ಮಾಡೋಣ. ಅದಕ್ಕೆ ನೀವು ಕಂಟೆಂಟ್ ಸೆಲೆಕ್ಟ್ ಮಾಡಿ ಎಡಿಟ್ಗೆ ಹೋಗಿ ಎಡಿಟ್ ಕಾಪಿ ಅಥವಾ ಕಂಟ್ರೋಲ್ C ಕೂಡ ನೀವು ಶಾರ್ಟ್ಕಟ್ ಕೀ ಕೊಡ್ಬೋದು. ಎಲ್ಲಿಗೆ ಬೇಕಲ್ಲಿ ನೀವು ಮೌಸ್ ಪಾಯಿಂಟ್ ಮಾಡಿಕೊಳ್ಳಿ. ಎಡಿಟ್ಗೆ ಹೋಗಿ ಪೇಸ್ಟ್ ಮಾಡಿ. ಡಿಪಾರ್ಟ್ಮೆಂಟ್ ನೋಡಿ ಇಷ್ಟು ನಾವು ಕಾಪಿ ಮಾಡ್ಕೊಂಡ್ವಿ, ಅಷ್ಟು ಇಲ್ಲಿ ಬಂದಿರುವಂಥದ್ದು. ಅದೇ ಬೇಕಾದ್ರೆ ಇನ್ನೊಮ್ಮೆ ನಾನು ಮಾಡ್ಬೋದು. ಸೇಮ್ ಸೆಲೆಕ್ಟ್ ಮಾಡ್ಕೊಳ್ತೀನಿ ಎಲ್ಲವನ್ನು. ಎಡಿಟ್ ಕಾಪಿ ಒನ್ಸ್ ಅಗೇನ್ ಐ ಕ್ಯಾನ್ ಪೇಸ್ಟ್. ನಾನು ಪೇಸ್ಟ್ ಮಾಡ್ಬೋದು. ನೋಡಿ ಎಡಿಟ್ ಪೇಸ್ಟ್. ನೀವು ರಿಮೂವ್ ಮಾಡ್ಬೋದು, ಕಂಟೆಂಟನ್ನು ಡಿಲೀಟ್ ಮಾಡ್ಬೋದು, ಕಟ್ ಮಾಡ್ಬೋದು. ನೋಡಿ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು. ಐ ಆಮ್ ಸೆಲೆಕ್ಟಿಂಗ್ ಎಡಿಟ್ ಕಟ್ ಅಥವಾ ಕಂಟ್ರೋಲ್ X ಈಸ್ ದ ಮೆನು ಚೆಕ್ ಒನ್ ಕಟ್. ಬೇರೆ ಕಡೆ ಎಲ್ಲಾದರೂ ನೀವು ಅದನ್ನು ಪೇಸ್ಟ್ ಮಾಡ್ಬೋದು, ಇಲ್ಲಿ ಬೇಕಾದ್ರೆ ಪೇಸ್ಟ್ ಮಾಡ್ಬೋದು. ನಾವು ಕಂಟ್ರೋಲ್ V ನಾನು ಶಾರ್ಟ್ಕಟ್ ಮೂಲಕ ಮಾಡ್ತೀನಿ. ಕಂಟ್ರೋಲ್ V ಅಂದರೆ ಕಾಪಿ ಡೂಪ್ಲಿಕೇಟ್ ಕ್ರಿಯೇಟ್ ಮಾಡುತ್ತೆ, ಕಾಪಿ ಕ್ರಿಯೇಟ್ ಮಾಡುತ್ತೆ, ಬಟ್ ರಿಮೂವ್
ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಇಟ್ ಮೂವ್ಸ್ ದ ಕಂಟೆಂಟ್ ಫ್ರಮ್ ಒನ್ ಲೊಕೇಶನ್ ಟು ಅನದರ್ ಲೊಕೇಶನ್. ನೆಕ್ಸ್ಟ್ ಎಡಿಟಲ್ಲಿ ಇನ್ನೊಂದು ಆಪ್ಷನ್ಸ್ ಇರುವಂಥದ್ದು ಫೈಂಡ್ ಮತ್ತು ರೀಪ್ಲೇಸ್. ನೀವು ಸೆಕೆಂಡ್ ಬೇಕು ನೋಡಿ ಫೈಂಡ್. ಈಗ ಫೈಂಡ್ ಬಂತು ನೋಡಿ ಇಲ್ಲಿ ಫೈಂಡ್ ವಾಟ್ ಟು ಫೈಂಡ್ ನಾನು ಫೈಂಡ್ ಐ ವಾಂಟ್ ಟು ಫೈಂಡ್ ಎಜುಕೇಷನ್. ನಾನು ಎಜುಕೇಷನ್ ಫೈಂಡ್ ವಾಟ್ ಟೆಕ್ಸ್ಟ್ ಬಾಕ್ಸಲ್ಲಿ ನಾನು ಎಜುಕೇಷನ್ ಅಂತ ಟೈಪ್ ಮಾಡ್ತೀನಿ. ಐ ವಿಲ್ ಟೈಪ್ ಆ್ಯಂಡ್ ಗೋ ವಿತ್ ದ ಫೈಂಡ್ ನೆಕ್ಸ್ಟ್. ಎಜುಕೇಷನ್ ಅಂತ ಬರ್ತಾ ಇಲ್ಲ. ಮ್ಯಾಚ್ ಕೇಸ್ ಅಪ್ ಯಾವ ರೀತಿಯಲ್ಲಿ ಇರೋದು ಫೈಂಡ್ ನೆಕ್ಸ್ಟ್. ಸೊ ಎಜುಕೇಷನ್ ಡೈರೆಕ್ಷನ್ ಆಗ್ತಿದೆ ಅಷ್ಟೇ. ಎಜುಕೇಷನ್ ನೋಡಿ ಅಲ್ಲಿ ಹೈಲೈಟ್ ಆಯಿತು. ನೆಕ್ಸ್ಟ್ ಫೈಂಡ್ ನೆಕ್ಸ್ಟ್ ಯಾವುದೇ ಡೈರೆಕ್ಷನ್ ನೀವು ಸರ್ಚ್ ಮಾಡ್ಬೋದು. ಡೌನ್ ಈಗ ನೋಡ್ತೀನಿ. ಈಗ ಫೈಂಡ್ ನೆಕ್ಸ್ಟ್ ನೋಡಿ ಇಲ್ಲಿ ನೋಡಿ ಎಜುಕೇಷನ್ ಫೈಂಡ್ ಆಯಿತು. ಎಸ್, ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ಸರ್ಚ್ ದ ಕಂಟೆಂಟ್. ಮ್ಯಾಚ್ ಕೇಸ್ ತಗೊಂಡಿರುವಂಥದ್ದು. ಅದೇ ರೀತಿ ನಿಮಗೆ ಇನ್ನೊಂದು ಆಪ್ಷನ್ಸ್ ಇರುವಂಥದ್ದು ರಿಪ್ಲೇಸ್ ಆಪ್ಷನ್ ನೋಡಿ. ಕಂಟ್ರೋಲ್ ಎಚ್. ನೀವು ಬೇಕಾದರೆ ಈ ಕಾಲೇಜ್ ಏಟನ್ನು ಸ್ಕೂಲ್ನ ರಿಪ್ಲೇಸ್ ಮಾಡ್ತೀನಿ. ಫೈಂಡ್ ವಾಟ್, ಎಸ್ ಎಜುಕೇಷನ್ ಅಲ್ಲ ಕಾಲೇಜ್ ಏಟನ್ನು ಹಾಕ್ತೀನಿ ನೋಡಿ. ಕಾಲೇಜ್ ಏಟ್ ಐ ರಿಪ್ಲೇಸ್ ವಿತ್ ಸ್ಕೂಲ್. ಸ್ಕೂಲ್ ನೋಡಿ. ಎಸ್, ರಿಪ್ಲೇಸ್ ಆಲ್ ಅಂತ ಕೊಟ್ಟರೆ ಎಲ್ಲೋ ಮೇಲೆ ರಿಪ್ಲೇಸ್ ಆಗುತ್ತೆ. ರಿಪ್ಲೇಸ್ ಕೊಟ್ಟರೆ ನೆಕ್ಸ್ಟ್ ರಿಪ್ಲೇಸ್ ಆಗ್ತಾ ಹೋಗುತ್ತೆ. ಫೈಂಡ್ ನೆಕ್ಸ್ಟ್ ಇಲ್ಲ. ಈಗ ನಾನು ಕರ್ಸರ್ ಇಲ್ಲಿ ಮಾಡಿ ಐ ವಿಲ್ ಗೋ ವಿತ್ ಫೈಂಡ್ ನೆಕ್ಸ್ಟ್. ಫೈಂಡ್ ನೆಕ್ಸ್ಟ್ ಕಾಲೇಜ್ ಏಟ್. ಎಸ್, ರಿಪ್ಲೇಸ್ ಇಟ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ಕಾಲೇಜ್ ಏಟ್ ಎಸ್, ಒಂದು ಸ್ಕೂಲ್ ಆಗಿ ನೋಡಿ. ರಿಪ್ಲೇಸ್ ಆಲ್ ಕೊಟ್ಟರೆ ಎಸ್ ಇಲ್ಲಾಗುತ್ತೆ. ಡೈರೆಕ್ಷನ್ಸ್ ಮೇಲೆ ಕೆಳಗೆ ಹೋಗ್ತಿದೆ ಅಷ್ಟೇ. ಬಟ್ ರಿಪ್ಲೇಸ್ ಆಲ್ ಕೊಟ್ಟರೆ ಎಲ್ಲ ಕೂಡ ರಿಪ್ಲೇಸ್ ಈಗ ರಿಪ್ಲೇಸ್ ಆಗಿರುವಂಥದ್ದು. ದಿಸ್ ಇಸ್ ದ ವೇ ಇನ್ ವಿಚ್ ಯು ಕ್ಯಾನ್ ರಿಪ್ಲೇಸ್, ಫೈಂಡ್ ಆ್ಯಂಡ್ ರಿಪ್ಲೇಸ್. ನೆಕ್ಸ್ಟ್ ಆಪ್ಷನ್ ಇರುವಂಥದ್ದು ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ವಿ ಹ್ಯಾವ್. ನೋಡಿ ಇಲ್ಲಿ ಫಾರ್ಮ್ಯಾಟ್ ಫಾಂಟ್ ಒಂದು ಆಪ್ಷನ್ ಇರುವಂಥದ್ದು. ನೀವು ಯಾವುದೇ ಬೇಕು ಯಾವುದನ್ನು ಫಾಂಟ್ ಬೇಕು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಫಸ್ಟಿಗೆ ಕಂಟೆಂಟನ್ನು ಫಸ್ಟ್ ಯು ಸೆಲೆಕ್ಟ್ ದ ಕಂಟೆಂಟ್, ಗೋ ಟು ಫಾಂಟ್ ಆಪ್ಷನ್. ನೆಕ್ಸ್ಟ್ ಕ್ಲಿಕ್ ಆನ್ ಫಾಂಟ್. ನೀವು ಯಾವುದೇ ರೀತಿಯಲ್ಲಿ ಫಾಂಟನ್ನು ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ನೋಡಿ ಬುಕ್ ಮ್ಯಾನ್ಯುವಲ್ ಸ್ಟೈಲ್ ಸೆಲೆಕ್ಟ್ ಮಾಡ್ತಿದ್ದೀನಿ. ಬೋಲ್ಡ್ ಇಟಾಲಿಕ್. ಐ ವಾಂಟ್ ಟು ಚೇಂಜ್ ದ 26. ಫಸ್ಟ್ ಒನ್ ಫಾಂಟ್ ಆಪ್ಷನ್, ಇದು ಫಾಂಟ್ ಸ್ಟೈಲ್. ಥರ್ಡ್ ಒನ್ ಇಸ್ ದ ಸೈಜ್. ಫಾಂಟಲ್ಲಿ ಇದನ್ನು ಬುಕ್ ಮ್ಯಾನ್ಯುವಲ್ ಸ್ಟೈಲ್. ನೆಕ್ಸ್ಟ್ ಫಾಂಟ್ ಸ್ಟೈಲಲ್ಲಿ ಬೋಲ್ಡ್ ಇಟಾಲಿಕ್ ಆ್ಯಂಡ್ ಸೈಜಲ್ಲಿ 26 ಮಾಡಿ. ಫೈನಲಿ ಐ ಹ್ಯಾವ್ ಟು ಓಕೆ ಮಾಡಿದ ಕೂಡಲೇ ನೋಡಿ ಕಂಟೆಂಟ್ ಚೇಂಜ್ ಆಗುತ್ತೆ. ಈ ರೀತಿ ನೀವು ಫಾಂಟ್ ಚೇಂಜ್ ಮಾಡ್ಬೋದು. ನೆಕ್ಸ್ಟ್ ನೀವು ವರ್ಡ್ ರ್ಯಾಪ್ ಒಮ್ಮೆ ನೋಡೋಣ. ಲೆಟ್ ಮಿ ಟೈಪ್ ಸಮ್ ಡಮ್ಮಿ ವೇ. ನೋಡಿ ಈಗ ವರ್ಡ್ ರ್ಯಾಪ್ ಆ್ಯಕ್ಟಿವೇಟ್ ಆಗಿದೆ. ಒಂದು ವೇಳೆ ಆ್ಯಕ್ಟಿವೇಟ್ ಆಗಿಲ್ಲ ಅಂತ ಹೇಳಿ ನೋಡಿ ಏನು ಬರುತ್ತೆ ನೋಡಿ ಫಾಂಟ್ ವರ್ಡ್ ರ್ಯಾಪ್ ನೋಡಿ. ಅದು ಒಂದೇ ಲೈನ್, ಫಸ್ಟ್ ಲೈನ್ ನೋಡಿ ಒಂದೇ ಲೈನಲ್ಲಿ ಬರ್ತಾಯಿದೆ. ಯಾಕಂತ ಹೇಳಿದ್ರೆ ಅದು ವರ್ಡ್ ರ್ಯಾಪ್ ಅಲ್ಲಿ ಆ್ಯಕ್ಟಿವೇಟ್ ಆಗಿಲ್ಲ, ಅಂದರೆ ಸಿಂಗಲ್ ಲೈನಲ್ಲಿ ಡಿಸ್ಪ್ಲೇ ಮಾಡುವಂಥದ್ದು. ಇಫ್ ಯು ಆ್ಯಕ್ಟಿವೇಟ್ ದ ವರ್ಡ್ ರ್ಯಾಪ್ ನಾವು ಇಟ್ ಡಿಸ್ಪ್ಲೇಸ್ ಇನ್ ಮೋರ್ ದೆನ್ ಒನ್ ಲೈನ್ ಡಿಪೆಂಡಿಂಗ್ ಆನ್ ದ ಕಂಟೆಂಟ್ಸ್. ಒಂದು 10 ಲೈನ್ ಇದ್ದರೆ 10 ಲೈನಲ್ಲಿ ಡಿಸ್ಪ್ಲೇ ಮಾಡುತ್ತೆ. ನಿಮ್ಮ ಕಂಟೆಂಟ್ 4 ಲೈನ್ ಇದ್ದರೆ 4 ಲೈನ್ ಮಾತ್ರ ಡಿಸ್ಪ್ಲೇ ಮಾಡುತ್ತೆ. ಇದೇ ರೀತಿ ನೀವು ವರ್ಡ್ ಪ್ಯಾಡ್ ಡಿಆಕ್ಟಿವೇಟ್ ಮಾಡಿದರೆ ಫಾರ್ಮ್ಯಾಟಲ್ಲಿ ಮತ್ತೊಮ್ಮೆ ಸಿಂಗಲ್ ಲೈನಲ್ಲಿ ಡಿಸ್ಪ್ಲೇ ಆಗುತ್ತೆ. ಆಗ ನೀವು ಸ್ಕ್ರೋಲ್ ಬಾರ್ ನೋಡಿಕೊಂಡು ನೀವು ಯು ಹ್ಯಾವ್ ಟು ಸರ್ಚ್ ದ ಕಂಟೆಂಟ್. ಸೊ ದಿಸ್ ಈಸ್ ದ ಬೇಸಿಕ್ ಆಪರೇಷನ್ಸ್ ಯು ಕ್ಯಾನ್ ಪರ್ಫಾರ್ಮ್ ಇನ್ ದ ನೋಟ್ಪ್ಯಾಡ್. ನೆಕ್ಸ್ಟ್ ವ್ಯೂ ಅಲ್ಲಿ ಸ್ಟೇಟಸ್ ಬಾರ್, ಅದು ಇದಕ್ಕೆ ಸಂಬಂಧ ಇಲ್ಲ. ಯಾಕಂದರೆ ಇದು ಇಸ್ ದ ಮಿನಿಮಮ್ ರೇಟಿಂಗ್ ಆಪ್ಷನ್ಸ್ ಇರುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ಡಿಫ್ರೆಂಟ್ operations, different work you can perform in your notepad. Okay, yes. Now let us close that. Plus first save ಮಾಡ್ಕೊಳ್ಳೋಣ. ಫೈಲ್ ಸೇವ್, ಆಲ್ರೆಡಿ ಆ ಫೈಲ್ ಸೇವ್ ಆಯಿತು. ನೆಕ್ಸ್ಟ್ ಕ್ಲೋಸ್ ಮಾಡೋದು. ಫೈಲ್ ಎಕ್ಸಿಟ್ ಕೊಡ್ಬೋದು, ಅಥವಾ ನೀವು ಇಲ್ಲಿ ಹೋಗಿ ಕ್ಲೋಸ್ ಬಟನ್ ಕೂಡ ಕ್ಲಿಕ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ನಾನು ಐ ವಿಲ್ ಗೋ ವಿತ್ ದ ಫೈಲ್ ಆ್ಯಂಡ್ ಎಕ್ಸಿಟ್. ಬೋತ್ ಆಪ್ಷನ್ಸ್ ಕ್ಲೋಸಸ್ ದ ಅಪ್ಲಿಕೇಶನ್ಸ್. ಎಕ್ಸಿಟ್. Now it is closed. Now we will come back to our presentations. Yes, we have seen whatever we seen that small demo here. Now let us have a different revisions on whatever studied so far. First icon meaning nodiruvanthaddu desktop pictures ಅಥವಾ graphics. Next icon types we have seen application, folders, shortcuts and desktop icons ಬೇರೆ ಬೇರೆ ನೋಡಿ ಡಿಸ್ಪ್ಲೇ ಮಾಡಿದ್ದೀವಿ. ಮೈ ಕಂಪ್ಯೂಟರ್, ರಿಸೈಕಲ್ ಬಿನ್, ನೆಟ್ವರ್ಕ್, ಕಂಟ್ರೋಲ್ ಪ್ಯಾನಲ್,
and the operations on the icons, changing size, arranging, sorting and adding, removing. Next, Notepad, we have seen the meaning, which is a small text editor which can be even used to create the files or as well as edit the files. Next, we have see the features. Now features ನೋಡಿದ್ದೀವಿ, ಬೇರೆ ಬೇರೆ features. ನೆಕ್ಸ್ಟ್ ಅದರ ವರ್ಕಿಂಗ್ ಕೂಡ ನೋಡಿದ್ದೀವಿ. ಓಪನಿಂಗ್ ಮಾಡುವಂಥದ್ದು ಹೇಗೆ, ಕ್ರಿಯೇಟ್ ಮಾಡುವಂಥದ್ದು ಹೇಗೆ, ಸೇವ್ ಮಾಡುವಂಥದ್ದು ಹೇಗೆ, ಕ್ಲೋಸ್ ಮಾಡುವಂಥದ್ದು ಹೇಗೆ, ಎಡಿಟಿಂಗ್ ದ ಕಂಟೆಂಟ್ ಲೈಕ್ ಕಟ್, ಕಾಪಿ, ಪೇಸ್ಟ್ ಆಪರೇಷನ್ಸ್, ಆ್ಯಂಡ್ ಫೈನಲಿ ಬೇರೆ ಬೇರೆ ರೀತಿಯಲ್ಲಿ ಫಾರ್ಮ್ಯಾಟಿಂಗ್ ಹೇಗೆ ನಾವು ಬೋಲ್ಡ್ ಮಾಡ್ಬೋದು ಅಥವಾ ಫಾಂಟ್ ಇರ್ಬೋದು, ಸೈಜ್ ಇರ್ಬೋದು, ಇದನ್ನು ಯಾವ ರೀತಿ ನಾವು ಚೇಂಜ್ ಮಾಡ್ಬೋದು, ವಿ ಹ್ಯಾವ್ ಸೀನ್. That's all about this session. Thank you.